ಜಾರಿ ಇದ್ವು. ಅದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಪಡೆದಂಥ ಹಾಗೂ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ AITC ಕಾರ್ಮಿಕ ಸಂಘಟನೆ ಹೋರಾಟ ಪಡೆದಂಥ ಕಾನೂನು. ಈ ಕಾನೂನನ್ನ 2019ರಲ್ಲಿ ಇವತ್ತಿನ NDA ನೇತೃತ್ವದ BJP ಸರ್ಕಾರ 4 ಕೋಡ್ಗಳಾಗಿ ವಿಂಗಡಿಸಿ ಸುಮಾರು 20 ಕೋಟಿ ಕಟ್ಟಡ ಕಾರ್ಮಿಕರಿರ್ತಕ್ಕಂಥ ಭಾರತದಲ್ಲಿ ಆ ಕಾನೂನುಗಳನ್ನ ನಾಶ ಮಾಡಕೊಟ್ಟಿದೆ, ಆಲ್ರೆಡಿ ನಾಶ ಮಾಡಿದೆ. ಇವತ್ತು ಕಟ್ಟಡ ಕಾರ್ಮಿಕರು ಕೂಲಿಗೋಸ್ಕರ ಊರೂರನ್ನ ಅಲಿಯುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಶಿಕ್ಷಣ ಮರೀಚಿಕೆಯಾಗಿದೆ, ಶಿಕ್ಷಣ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಕಾನೂನನ್ನ ಹೋರಾಟದಿಂದ ಪಡೆದಂಥ ಕಾನೂನಿಗೂ ಆ ಕಾನೂನುಗಳು ಜಾರಿ ಆಗೋದಕ್ಕಿಂತ ಮುಂಚೆನೆ ಮೋದಿ ಸರ್ಕಾರ ನಾಶ ಮಾಡಿದೆ. ಈ ಕಾಯ್ದೆ ವಾಪಸ್ ಆಗಬೇಕು. ಇವತ್ತೇನು 1% ಸೆಸ್ಸನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಿದೆ, 1996ರ ಮೂಲ ಪ್ರಕಾರ ಅದು 2% ಹೆಚ್ಚಳ ಆಗಬೇಕು. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದಕ್ಕೆ ತಕ್ಕಾಗಿರ್ತಕ್ಕಂಥ ಸೆಸ್ಸನ್ನ ಬಜೆಟ್ನಲ್ಲಿ ಮಂಜೂರು ಮಾಡಬೇಕು ಅಂತಕ್ಕಂಥ ಹಲವಾರು ಪ್ರಮುಖ ಬೇಡಿಕೆಗಳ ಒತ್ತಾಯವನ್ನು ಇಟ್ಕೊಂಡು ಇವತ್ತು ಇಡೀ ಭಾರತಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ದೇಶದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಇವರಿಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ದೇಶ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು. ನೀವು ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ. ನೀವು ಇವತ್ತು ಈ ದೇಶ ದೇವಸ್ಥಾನ, ಪಾರ್ಲಿಮೆಂಟು, ವಿಧಾನಸೌಧ ಕಟ್ಟಂತ ಶಿಲ್ಪಿಗಳನ್ನ ಇವತ್ತು ಕಡೆಗಣಿಸ್ತಾ ಇದ್ದೀರಾ. ಉಳಿಸೋಂಥ ಕೆಲಸ ಆಗಬೇಕು ಅಂತಕ್ಕಂಥ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತಿನ ಹೋರಾಟಕ್ಕೆ ಇಡೀ ಭಾರತ ದೇಶಾದ್ಯಂತ ಸುಮಾರು ಲಕ್ಷಾಂತರ ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಒತ್ತಾಯವನ್ನು ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ 4 ಕೋಡ್ಗಳನ್ನು ಜಾರಿ ವಾಪಸ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಈ ಸಂಘಟನೆಯ ವತಿಯಿಂದ ಕಾರ್ಮಿಕರ ಪರವಾಗಿ ಏನಿವತ್ತು 4 ಕೋಡನ್ನು ಕೇಂದ್ರ ಸರ್ಕಾರ ತಂದಿದೆ, ಈ ಕೂಡಲೇ ಅದನ್ನು ವಜಾ ಮಾಡಿ ಕಾರ್ಮಿಕರ ಪರವಾದ ಕಾನೂನುಗಳನ್ನು ತರಬೇಕು. ಇವತ್ತು ಕಾರ್ಮಿಕರಿಗೆ ಭದ್ರತೆ ಇಲ್ಲ, ಅವ್ರಿಗೆ ಬೇಕಾದಂಥ ಕೆಲಸಗಳು ಸಿಗ್ತಾ ಇಲ್ಲ. ಸರ್ಕಾರಗಳು ಹತ್ತಕ್ಕಿಂತ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಬೇಕಾದಂಥ ಕಾನೂನುಗಳನ್ನು ನಿರ್ಬಂಧಿಸಿ ಅವರಿಗೆ ಬೇಕಾದನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ಒತ್ತಾಯಿಸಿ ಕೊಡ್ತಾ ಇದೆ. ಇವತ್ತು ಯುವಕರು ಕೆಲಸಗಳಿಲ್ಲದೆ ಕೆಲಸ ಮಾಡೋದ್ರಲ್ಲಿ ಸರಿಯಾದ ESI PF ಭದ್ರತೆ ಇಲ್ಲದೆ ಇವತ್ತು ಓಡಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಈ ಕೇಂದ್ರ ಸರ್ಕಾರಗಳು ಈ ಕೋಡುಗಳನ್ನು ತೆಗೆದುಹಾಕಿ ಅವರ ಪರವಾದ ಒಂದು ಕಾನೂನು ಏನಿತ್ತು ಅದು ಜಾರಿ ಮಾಡಬೇಕು ಅಂತ ಈ ಮೂಲಕ ನಾವು ಸಂಘಟನೆ ಮೂಲಕ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಇನ್ಕಿಲಾಬ್ ಜಿಂದಾಬಾದ್.